ಪ್ರತಿನಿತ್ಯ ಮೋಸ ಹೋಗೋರು ಇದ್ದೇ ಇರ್ತಾರೆ. ಸಮಾಜದಲ್ಲಿ ಮೋಸ ಮಾಡೋರು ಇರ್ತಾರೆ, ಮೋಸ ಹೋಗೋರು ಇರ್ತಾರೆ. ಮೋಸ ಆಗುವ ರೀತಿಗಳು ಬೇರೆ ಬೇರೆ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಇಲ್ಲದೆ ಏನೋ ನೋಡಿದ್ದನ್ನು ಟಚ್ ಮಾಡಿ ಮೋಸ ಆಗುತ್ತೆ. ಕೆಲವೊಂದು ಸಲ ತಿಳುವಳಿಕೆ ಇರಲ್ಲ, ಮೋಸ ಆಗುತ್ತೆ. ಇನ್ನು ಕೆಲವೊಂದು ಸಲ ಮೋಸ ಮಾಡಬೇಕು ಅನ್ನೋರ ಸಂಖ್ಯೆ ಜಾಸ್ತಿ ಆದಾಗ ಮೋಸ ಆಗುತ್ತೆ. ಅಂಥ ಸಂದರ್ಭದಲ್ಲೇ ಆಗೋದು ಅನ್ಯಾಯದ ವಿಜಯ. ಈಗ ಆಗಿದೆ ಸೈಟ್ ಮಾಯ. ಇದೇ ಇವತ್ತಿನ ವಿಶೇಷ. ನಾವೀಗ ಮಾತಾಡ್ತಾ ಇರೋದು ಪ್ರತಿಷ್ಠಿತ ಬ್ಯಾಂಕ್ ಒಂದರ ಸಹಕಾರಿ ಸಂಘದಲ್ಲಾಗಿರುವ ಭಾರೀ ಗೋಲ್ಮಾಲ್ ಬಗ್ಗೆ. ವಿಜಯ ಬ್ಯಾಂಕ್ ನೌಕರರ ವಸತಿ ನಿರ್ಮಾಣ ಸಹಕಾರ ಸಂಘ. ವಸತಿ ನಿರ್ಮಾಣ ಸಹಕಾರ ಸಂಘ ವಸತಿ ನಿರ್ಮಾಣ ಮಾಡೋದಕ್ಕೆ ಸಹಕಾರ ಮಾಡಬೇಕಾಗಿರೋದು ಅದರ ಮೂಲ ಉದ್ದೇಶ. ಇದರಲ್ಲಿ 1700ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ, ಸಹ ಸದಸ್ಯರಿದ್ದಾರೆ. ಅವರೆಲ್ಲರಿಗೆ ಮಹಾ ಮೋಸ ಆಗಿದೆ. ವಸತಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿವೇಶನವನ್ನು ವಿತರಿಸಲಿಲ್ಲ. ಡೆವಲಪರ್ ಜೊತೆಗೆ ಸೇರ್ಕೊಂಡು ಸಂಘದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸೇರ್ಕೊಂಡು ನ್ಯಾಯಾಲಯದ ಆದೇಶಕ್ಕೂ ಕಿಮ್ಮತ್ತನ್ನ ಕೊಡದೆ ಇವ್ರು ಮಾಡಿರುವಂತಹ ಒಂದು ಅನಾಚಾರದ ಸುದ್ದಿಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ಎಲ್ಲಿಂದ ಹೇಗೆ ಏನೇನು ಆರಂಭ ಆಯಿತು ಅಂತ, ಒಂದು ವಿಜಯ ಬ್ಯಾಂಕ್ನ ನೌಕರರ ಗೃಹ ನಿರ್ಮಾಣಕ್ಕೆ ಸಹಕಾರ ಮಾಡೋದಕ್ಕೋಸ್ಕರ ಇರುವ ಸಹಕಾರಿ ಸಂಘ. ಇದರಲ್ಲಿ 1700ಕ್ಕೂ ಹೆಚ್ಚು ಜನ ಸದಸ್ಯರಿದ್ದಾರೆ. ಅವರಿಗೆ ಕೊಡಬೇಕು ಅಂತ ಹೇಳಿ ಒಂದಿಷ್ಟು ಜಾಗಗಳನ್ನು, ಅಂದರೆ ಈ ಲ್ಯಾಂಡನ್ನು ಇವರು ಪರ್ಚೇಸ್ ಮಾಡ್ತಾರೆ. ಇದ್ರ ಉದ್ದೇಶ ಏನು? ಆ 1700 ಜನರಿಗೆ ನಿವೇಶನ ಹಂಚಿಕೆ ಆಗಬೇಕು, ಅವರಿಗೆ ಸೈಟ್ ಹಂಚಿಕೆ ಆಗಬೇಕು ಅನ್ನೋ ಕಾರಣಕ್ಕೆ ವಿಜಯ ಬ್ಯಾಂಕ್ ಸಹಕಾರಿ ಸಂಘ, ನೌಕರರ ವಸತಿ ನಿರ್ಮಾಣ ಸಹಕಾರಿ ಸಂಘ ಈ ಜಾಗಗಳನ್ನು ಪರ್ಚೇಸ್ ಮಾಡುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಜಾಗ, ಅಲ್ಲೊಂದು ಬೋರ್ಡು ಇದೆ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ವಿಜಯ ಬ್ಯಾಂಕ್ ಸಹಕಾರಿ ಸಂಘದವರಿಗೆ ಸೇರಿರೋದು ಅಂತ. ಬಟ್ ಅಲ್ಲಿ ನಿವೇಶನ ಇಲ್ಲ, ಮನೇನೂ ಇಲ್ಲ, ಏನೇನೂ ಆಗಿಲ್ಲ. ಇದು ಸಂಘ ಬಂದು 1981ರದ್ದು. ಇದ್ರದ್ದು ಕಥೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಹೊರಟಿರೋದು. ಆಡಳಿತ ಮಂಡಳಿ ಮತ್ತು ಆ ಒಬ್ಬ ಡೆವಲಪರ್ ಇಬ್ಬರು ಸೇರ್ಕೊಂಡು ಮಾಡಿರುವಂಥ ಒಂದು ಮಹಾ ಅಕ್ರಮ, ಮಹಾ ಗೋಲ್ಮಾಲ್ನ ಸುದ್ದಿಯನ್ನು ನಿಮಗೆ ಈ ಕ್ಷಣ ನಾವಿಡೋದಕ್ಕೆ ಹೊರಟಿದ್ದೀವಿ. 1700 ಸದಸ್ಯರು, ಎಲ್ಲರಿಗೂ ಹೆಚ್ಚು ಕಡಿಮೆ 70-75 ವರ್ಷ. ಕಳೆದ 19 ವರ್ಷಗಳಿಂದ ಅವರು ಬಕಪಕ್ಷಿಗಳ ರೀತಿಯಲ್ಲಿ ಕಾಯ್ತಿದ್ದಾರೆ. ನಮ್ಗೆ ಸೈಟ್ ಈಗ ಸಿಗುತ್ತೆ, ನಾಳೆ ಸಿಗುತ್ತೆ, ನಾವು ಮನೆ ಮಾಡೋಣ, ಇಲ್ಲಿ ನಾವು ನಮ್ಮ ಮಕ್ಕಳ ಜೊತೆಗೆ ಇಲ್ಲಿ ಕುಟುಂಬವನ್ನು ಆರಾಮಾಗಿ ನಿರ್ವಹಣೆ ಮಾಡೋಣ ಅಂತ 1700 ಜನ ಸದಸ್ಯರು ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ರೆ, ಇಲ್ಲಿ ಸಿಗುವಂಥ ದುಡ್ಡಿನ ಆಸೆಗೆ, ಇಲ್ಲಾಗುವಂಥ ಲಾಭದ ಆಸೆಗೆ ಒಂದಿಡೀ ಆಡಳಿತ ಮಂಡಳಿ ಡೆವಲಪರ್ಸ್ ಜೊತೆಗೆ ಶಾಮೀಲಾಗುತ್ತೆ. ಬಿಡದಿ ತಾಲೂಕಿನ 5 ಗ್ರಾಮಗಳಲ್ಲಿ ಬಡಾವಣೆ ಮಾಡಬೇಕು ಅಂತ ಪ್ಲಾನ್ ಆಗುತ್ತೆ. ಈ ಪ್ಲಾನ್ ಅಕ್ರಮ ಏನು ಅನ್ನೋದನ್ನ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀನಿ. ಬಿಡದಿ ತಾಲೂಕಿನಲ್ಲಿ 5 ಗ್ರಾಮಗಳಲ್ಲಿ ಬಡಾವಣೆ ಮಾಡೋಣ. KR ಪುರ, ಹಂಪಾಪುರ, ತಾಳಗುಪ್ಪ, ಭೀಮನಹಳ್ಳಿಯಲ್ಲಿ ಲೇಔಟ್ ಮಾಡೋಣ ಅಂತ ಆಗುತ್ತೆ. ಇದಕ್ಕೆ SPR ಡೆವಲಪರ್ಸ್ ಅನ್ನೋರು 126 ಎಕರೆ 26 ಗುಂಟೆ ಜಮೀನನ್ನ ಈ ಸಂಘಕ್ಕೆ ಕೊಡ್ತಾರೆ, ಸಹಕಾರಿ ಸಂಘಕ್ಕೆ. ಆ ಲ್ಯಾಂಡ್ ಡೆವಲಪರ್ಗೆ ಅಷ್ಟು ಜಮೀನ್ಗೆ 85 ಕೋಟಿ ರೂಪಾಯಿ ಪಾವತಿ ಆಗಿರುತ್ತೆ. ಯಾಕೆ? ಸಂಘದ ಸದಸ್ಯರಿಗೆ, ಸಹ ಸದಸ್ಯರಿಗೆ ಕೊಡೋದಕ್ಕೆ, ಅವರಿಗೆ ನಿವೇಶನ ಹಂಚಿಕೆ ಮಾಡೋದಕ್ಕೆ ಅಂತ ಹೇಳಿ 126 ಎಕರೆ 26 ಗುಂಟೆ ಸೈಟ್ ಅನ್ನ ಖರೀದಿ ಮಾಡಲಾಗುತ್ತೆ. ಇದು ಖರೀದಿ ಆಗುತ್ತೆ 85 ಕೋಟಿ ರೂಪಾಯಿ ಈ ಸೈಟ್ ಖರೀದಿಗೆ ಅಂತ SPR ಡೆವಲಪರ್ಸ್ ಅನ್ನುವಂಥ ಒಂದು ಸಂಸ್ಥೆಗೆ ವಿಜಯ ಬ್ಯಾಂಕ್ ನೌಕರರ ವಸತಿ ನಿರ್ಮಾಣ ಸಹಕಾರ ಸಂಘ ಕೊಡುತ್ತೆ. ಇದರಲ್ಲೇನಾದರೂ ತಪ್ಪಾಯ್ತಾ? ಇಲ್ಲ, ಇಲ್ಲಿವರೆಗೆ ಏನು ತಪ್ಪಾಗಿಲ್ಲ. 126 ಎಕರೆ 26 ಗುಂಟೆ ಅಂತ ಇರೋದು, ಅದರ ದಾಖಲೆಗಳನ್ನು ನೀವು ನೋಡ್ತಾ ಇದ್ದೀರಿ, ಸೊಸೈಟಿಗೆ ಆಗುತ್ತೆ. ಆದರೆ ಇಲ್ಲಿ ಮೋಸ ಆಗೋದು 1 by 1 ನಿಮಗೆ ವಿವರಿಸ್ತಾ ಹೋದರೆ, ಈ 126 ಎಕರೆನಲ್ಲಿ ಒಂದಿಷ್ಟು ಎಕರೆ ಆಲ್ರೆಡಿ ಯಾರಿಗೋ ಸೇಲ್ ಆಗಿತ್ತು. ಆ ಬಗ್ಗೆ ಅದರ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಸಹಕಾರ ಸಂಘಕ್ಕೆ 126 ಎಕರೆ 26 ಗುಂಟೆ 85 ಕೋಟಿ ರೂಪಾಯಿಗೆ ಸೇಲ್ ಮಾಡ್ತಾರೆ SPR ಡೆವಲಪರ್ಸ್. SPR ಡೆವಲಪರ್ಸ್ನ ಪ್ರೊಪರೇಟರ್ ಆಗಿರುವಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಪರಿಚಯ ನಿಮಗೆ ಮಾಡ್ತೀನಿ. ಆದರೆ ಈ 126 ಎಕರೆ ಏನು 85 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿತ್ತಲ್ಲ ಸಂಸ್ಥೆ, ಆ ಸಂಸ್ಥೆ ಖರೀದಿ ಮಾಡಿದ್ದಂಥ ಒಂದಿಷ್ಟು ಜಮೀನು ಮರು ಮಾರಾಟ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಇವರು ಖರೀದಿ ಮಾಡಿರುವ 126 ಎಕರೆನಲ್ಲಿ 56 ಎಕರೆ 21 ಗುಂಟೆ ಲ್ಯಾಂಡ್ ಡೆವಲಪರ್ ಆಗ್ತಾ ಇತ್ತು, ಮೆಗಾ ಸಿಟಿ ಸಂಸ್ಥೆ ಮಾಡ್ತಾ ಇತ್ತು. ನಕಲಿ ದಾಖಲೆಗಳನ್ನು ಕೊಟ್ಟಿದ್ರು SPR ಡೆವಲಪರ್ಸ್. ಈ ನಕಲಿ ದಾಖಲೆ ಕೊಟ್ಟು ಸಹಕಾರಿ ಸಂಘಕ್ಕೆ ಗೊತ್ತೇ ಇಲ್ದಂಗೆ ಲಿಟಿಗೇಷನ್ ಜಮೀನನ್ನ ಮಾರಾಟ ಮಾಡಿತ್ತು. 5 ಗ್ರಾಮಗಳಲ್ಲಿ ಹರಿದು ಹಂಚೋಗಿದೆ. ಆ ಜಮೀನುಗಳನ್ನ ಸೇಲ್ ಮಾಡಿತ್ತು ಈ ಡೆವಲಪರ್ಸ್ ಸಂಸ್ಥೆ SPR ಡೆವಲಪರ್ಸ್. 56 ಎಕರೆ 21 ಗುಂಟೆಯನ್ನ ಆಲ್ರೆಡಿ ಬೇರೆಯವರಿಗೆ ಸೇಲ್ ಮಾಡಿತ್ತು. ಆ ಸೇಲ್ ಆಗಿದ್ದಂಥ ಜಮೀನನ್ನೇ ಮರು ಸೇಲ್ ಮಾಡೋದು.
ಆಗ ಸಂಘಕ್ಕೆ ಗೊತ್ತಾಗುತ್ತೆ ಖರೀದಿ ಮಾಡಿದ್ದ ಜಮೀನನ್ನ ನೀವು ವಾಪಸ್ ತಗೊಂಡ್ಬಿಡಿ, ನಮಗೆ ಬೇಡ ನಿಮ್ಮ ಜಮೀನು, 118 ಎಕರೆ 21 ಗುಂಟೆ ಜಮೀನನ್ನ ವಾಪಸ್ ಕೊಡಬೇಕು ಅಂತ ಈ ಸಹಕಾರಿ ಸಂಘ ನಿರ್ಧಾರ ಮಾಡುತ್ತೆ. ಅಸಲು ಬಡ್ಡಿ ಸೇರಿ 225 ಕೋಟಿ ರೂಪಾಯಿ ನಮಗೆ ಪಾವತಿ ಮಾಡಬೇಕು ಅಂತ ಹೇಳುತ್ತೆ. SBR ಡೆವಲಪರ್ಸ್ ಬ್ಯಾಂಕ್ನ ಸಹಕಾರ ಸಂಘಕ್ಕೆ 225 ಕೋಟಿ ರೂಪಾಯಿ ಪಾವತಿ ಮಾಡಬೇಕು ಅಂತ ಆಡಳಿತ ಮಂಡಳಿ ಬಂದು ಹೇಳುತ್ತೆ. ಆದ್ರೆ ಇಲ್ಲ, ನೋ, ನಾವು ಕೋರ್ಟಲ್ಲಿ ನೋಡ್ಕೋತೀವಿ ಅಂತ SBRನ MD ಮಾನ್ಯ ತಿಮ್ಮೇಗೌಡರು ಒಂದು ಅರ್ಜಿ ಹಾಕೋತಾರೆ ಹೈಕೋರ್ಟ್ಗೆ. ಇದೇ ಅರ್ಜಿಯ ಪ್ರತಿ ತಿಮ್ಮೇಗೌಡರು ಹಾಕುವಂತ ಅರ್ಜಿ ಇದು. ನಾನು 118 ಎಕರೆ, ಒನ್ಸ್ ಅಗೇನ್ ನಾನು ಫಸ್ಟಿಂದ ಆರಂಭ ಮಾಡಿದ್ರೆ 126 ಎಕರೆ ಜಮೀನು ಖರೀದಿ ಆಗುತ್ತೆ 85 ಕೋಟಿಗೆ SBR ಡೆವಲಪರ್ಸ್ ಹತ್ರ. ಈ SBR ಡೆವಲಪರ್ಸ್ ಈ 126 ಎಕರೆಯನ್ನು ಸೇಲ್ ಮಾಡಿತ್ತು. ಅದರಲ್ಲಿ 56 ಎಕರೆ ಚಿಲ್ಲರೆ ಅದನ್ನ ಆಲ್ರೆಡಿ ಒಂದು ಸಂಸ್ಥೆ, ಒಂದು ಡೆವಲಪರ್ಸ್ ಡೆವಲಪೇ ಮಾಡ್ತಾ ಇತ್ತು. ಅಂದ್ರೆ ಅದನ್ನ ಆಲ್ರೆಡಿ ಸೇಲ್ ಮಾಡಿ ಲಿಟಿಗೇಷನ್ ಪ್ರಾಪರ್ಟಿಯನ್ನ ಸಂಘದವರು ಗೊತ್ತಿಲ್ಲದಂಗೆ ಸಂಘದವರು ಕೊಟ್ಟು 85 ಕೋಟಿ ರೂಪಾಯಿ SBR ಆಲ್ರೆಡಿ ತಗೊಂಡ್ಬಿಟ್ಟಿತ್ತು. ಆದ್ರೆ ಇದು ಹಿಂಗಾಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂಗೆ ಸಂಘ ಹೇಳುತ್ತೆ, ನೀವು ನಮಗೆ ಕೊಟ್ಟಿರುವ ಜಮೀನಲ್ಲಿ ಅಕ್ರಮ ಆಗಿದೆ, ಲಿಟಿಗೇಷನ್ ಪ್ರಾಪರ್ಟಿ ಇದೆ, ನಮಗೆ ಬೇಡವೇ ಬೇಡ, 118 ಎಕರೆ ನಿಮಗೆ ವಾಪಸ್ ಕೊಟ್ಬಿಡ್ತೀವಿ. ಆದ್ರೆ ನಾವು ಕೊಟ್ಟಿರೋ 85 ಕೋಟಿ ರೂಪಾಯಿಗೆ ಬಡ್ಡಿ ಸಮೇತ ನೀವು ದುಡ್ಡು ಕೊಡಬೇಕು. ಎಲ್ಲಿವರೆಗೆ? ನೀವು ಇಷ್ಟು ದಿನಗಳ ಕಾಲ ನಮಗೆ ಗೊತ್ತಾಗೋವರೆಗೆ, ನೀವು ನಮಗೆ ಸೈಟ್ ಅಂದ್ರೆ ನಮಗೆ ನೋಂದಣಿ ಮಾಡಿಕೊಟ್ಟ ದಿನದಿಂದ ನಮಗೆ ಈ ವಿಚಾರ ಗೊತ್ತಾಗೋ ದಿನದವರೆಗಿನ ಬಡ್ಡಿ ಪಾವತಿ ಮಾಡಿ ಒಟ್ಟಿಗೆ ಎಷ್ಟು 85 ಕೋಟಿ ರೂಪಾಯಿಗೆ ಒಂದಿಷ್ಟು ಬಡ್ಡಿನ ಸೇರಿಸಿ 225 ಕೋಟಿ ರೂಪಾಯಿ ಕೊಡಬೇಕು ಅಂತ ಸಂಘ ಹೇಳುತ್ತೆ. ಆದ್ರೆ ಈ SBR ಡೆವಲಪರ್ಸ್ ನೋ ಅಂತಾರೆ. ಈ ಒಂದು ಅರ್ಜಿಯನ್ನ ಹೈಕೋರ್ಟ್ಗೆ ಹಾಕೋತಾರೆ. ಅದರಲ್ಲಿ ಹೇಳ್ತಾರೆ, ನಮಗೆ ಸಂಘ ಈ ರೀತಿಯಲ್ಲಿ ಹೇಳ್ತಾ ಇದೆ 225 ಕೋಟಿ ಆಗಲ್ಲ, ಹಿಂಗೆ ವಿಚಾರ ಅಂತ ಹೇಳುತ್ತೆ. ಆಗ ಅಫಿಡವಿಟ್ ಫೈಲ್ ಆಗುತ್ತೆ. ಈ ಪ್ರಕರಣವನ್ನು ಹೈಕೋರ್ಟ್ ನೇರವಾಗಿ ಮತ್ತೊಂದು ಕೋರ್ಟ್ಗೆ ವರ್ಗಾವಣೆ ಮಾಡುತ್ತೆ. ಇಲ್ಲಿವರೆಗೆ ಏನೇನಾಯ್ತು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಮುಂದೇನಾಯ್ತು ಅಂತ ಹೇಳ್ತೀನಿ ಕೇಳಿ. ಹೈಕೋರ್ಟ್ನಿಂದ ವಾಣಿಜ್ಯ ನ್ಯಾಯಾಲಯಕ್ಕೆ ಪ್ರಕರಣ ಅರ್ಜಿ ವರ್ಗ ಆಗುತ್ತೆ. ವಾಣಿಜ್ಯ ನ್ಯಾಯಾಲಯಕ್ಕೆ ಹೋದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಆರ್ಬಿಟ್ರೇಟರ್ನ ನೇಮಕ ಮಾಡುತ್ತೆ ವಾಣಿಜ್ಯ ನ್ಯಾಯಾಲಯ. ಜಮೀನು ವಾಪಸ್ ಪಡೆದು ಹಣ ಪಾವತಿ ಕೊಡಿ ಅಂತ ಕೋರ್ಟ್ ಕೂಡ ಸೂಚನೆ ಕೊಡುತ್ತೆ. ಬಟ್ 225 ಕೋಟಿ ಅಲ್ಲ, 185 ಕೋಟಿ ರೂಪಾಯಿ. ಅದಕ್ಕೆ ಮಾನ್ಯ MD ತಿಮ್ಮೇಗೌಡರು ಒಪ್ಕೋತಾರೆ. ಓಕೆ, 185 ಕೋಟಿ ರೂಪಾಯಿ ವಾಪಸ್ ಕೊಡೋದು. ಸೊ ಇಲ್ಲಿವರೆಗೆ ಏನಾಗಿತ್ತು, ಅವ್ರು ಹೇಳಿದ್ರು 118 ಎಕರೆ ಜಮೀನು ವಾಪಸ್ ತಗೊಳ್ಳಿ, ನಮಗೆ 225 ಕೋಟಿ ಕೊಟ್ಬಿಡಿ ಅಂತ. ಈ ತಿಮ್ಮೇಗೌಡರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಈ ಕೇಸನ್ನ ವಾಣಿಜ್ಯ ವ್ಯವಹಾರಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುತ್ತೆ. ವಾಣಿಜ್ಯ ವ್ಯವಹಾರಗಳ ನ್ಯಾಯಾಲಯ ಸಿಂಪಲ್ ಆಗಿ ಹೇಳುತ್ತೆ, ಆಯ್ತು ಜಮೀನನ್ನ ವಾಪಸ್ ತಗೊಳ್ಳಿ, ಅವ್ರಿಗೆ 185 ಕೋಟಿ ರೂಪಾಯಿ ಕೊಟ್ಬಿಡಿ. ಆ 185 ಕೋಟಿ ಏನು ಅಂತಂದ್ರೆ 85 ಕೋಟಿ ರೂಪಾಯಿ ಅವ್ರು ನಿಮಗೆ ಕೊಟ್ಟಿದ್ದ ಹಣ, ಅದಕ್ಕೆ ನಿಮ್ಮದೇ ಅಗ್ರಿಮೆಂಟ್ ಪ್ರಕಾರ 13.5% ಬಡ್ಡಿಯಲ್ಲಿ ಇಂತಿಷ್ಟು ಬಡ್ಡಿ ಆಗಿದೆ, ಅದು ಒಟ್ಟಾಗಿ 185 ಕೋಟಿ ಆಗತ್ತೆ. 185 CR ಇದನ್ನ ಕೊಡಬೇಕು ಅನ್ನೋದು ಕೋರ್ಟ್ನಲ್ಲಿ ನಿರ್ಣಯ ಆಗತ್ತೆ. ಯಾರು ಕೋರ್ಟ್ನಲ್ಲಿ ನಿರ್ಣಯ ಮಾಡೋದು? ಇದೇ ತಿಮ್ಮೇಗೌಡರು ಹಾಕೊಂಡಿದ್ದಂತ ಅಪ್ಲಿಕೇಶನ್ಗೆ ಕೋರ್ಟ್ ಕೊಡುವಂತ ಆರ್ಡರ್. ಹೌದು, ಇಲ್ಲಿ ಪ್ರಾಬ್ಲಮ್ ಆಗಿದೆ, ಲಿಟಿಗೇಷನ್ ಪ್ರಾಪರ್ಟಿ. ಈಗ ನೀವು ಆ ಜಮೀನನ್ನ ವಾಪಸ್ ಪಡೀರಿ. ವಾಪಸ್ ಪಡೆದು ಒಬ್ಬರು ಆರ್ಬಿಟ್ರೇಟರ್ನ ನೇಮಕ ಆಗುತ್ತೆ. ವಾಪಸ್ ಆ ಜಮೀನನ್ನ ಕೊಟ್ಟು 185 ಕೋಟಿ ರೂಪಾಯಿಯನ್ನ ನೀವು ಅವರಿಗೆ ಪಾವತಿ ಮಾಡಬೇಕು. ಅಕಾರ್ಡಿಂಗ್ ಟು ದ ನೀವೇ ಮಾಡ್ಕೊಂಡಿರುವ ನಿಯಮಗಳಿಗೆ, ನಿಬಂಧನೆಗಳಿಗೆ 13.5% ಬಡ್ಡಿ. ಫೈನ್, ಅದು ಕೂಡ ಇಲ್ಲಿವರೆಗೂ ಫೇವರ್ ಆಫ್ ದ ಆ ಸಂಘ, ಸಹಕಾರ ಸಂಘದಲ್ಲೇ ಇತ್ತು. ಕೋರ್ಟ್ ಕೂಡ ಹೇಳ್ಬಿಡ್ತು, ಇಲ್ಲಿ ಅಕ್ರಮ ಆಗಿದೆ, SBR ಡೆವಲಪರ್ಸ್ ನಿಮ್ದೇ ತಪ್ಪು, ಕೊಡಿ ಅವ್ರಿಗೆ 185 ಕೋಟಿ ಅಂತ. ಆದ್ರೆ ಈ ತಿಮ್ಮೇಗೌಡರು 185 ಕೋಟಿ ಕೊಡೋದಕ್ಕೆ ಒಪ್ಕೊಂಡ್ರಲ್ಲ, ಇದೇ ಕೋರ್ಟ್ ಮುಂದೆ, ಇದೇ ನ್ಯಾಯಾಧೀಶರ ಮುಂದೆ ಆಯ್ತು ಅಂತ ಒಪ್ಕೊಂಡು ಬಂದಂತಹ ತಿಮ್ಮೇಗೌಡರು ಅದನ್ನ ಕೊಡೋದಕ್ಕೆ ಮಾತ್ರ ಮೀನಮೇಷ ಎಣಿಸ್ತಾರೆ. ಇದನ್ನ ಈ ಕಂಪನಿ ಕೂಡ, ಅಂದ್ರೆ ಸಹಕಾರಿ ಸಂಘ ಕೂಡ ತಿಳ್ಕೊಂಡಿತ್ತು. ಏಕಾಏಕಿ ಅವರಿಗೆ ಜಮೀನು ವಾಪಸ್ ಬಿಡೋದು ಬೇಡ, ಇವ್ರಿಗೆ ಅವ್ರು ಎಷ್ಟು ಹಣ ಕೊಡ್ತಾರೆ ಅಷ್ಟಕ್ಕೆ ಮಾತ್ರ ಅವ್ರಿಗೆ ವಾಪಸ್ ಕೊಟ್ಟರೆ ಸಾಕು ಅಂತ. ಅದಕ್ಕೆ ಕುರಿತಾದಂತಹ ಆರ್ಡರ್ ಕಾಪಿ ನಿಮ್ಮ ಮುಂದಿಟ್ಟಿದ್ದೀವಿ. ಈ ಆರ್ಡರ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 185 ಕೋಟಿ ರೂಪಾಯಿ ಮರು ಪಾವತಿ ಆಗಬೇಕು SBR ನಿಂದ ಈ ವಿಜಯ ಬ್ಯಾಂಕ್ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ. ಅದು ಅಸಲು ಮತ್ತು ಬಡ್ಡಿ ಎಲ್ಲ ಸೇರಿ ಇಷ್ಟನ್ನ ಪಾವತಿ ಮಾಡಬೇಕು ಅಂತ ಕೋರ್ಟ್ ಹೇಳುತ್ತೆ. ಇದು ಕೋರ್ಟ್ ಆರ್ಡರ್, ಇದು ಯಾವುದೇ ಸಂಘದವರು ಮಾಡ್ಕೊಂಡಿರುವ ತಕರಾರಲ್ಲ, ಇದು ಕೋರ್ಟೇ ಹೇಳುವಂತ ವಿಚಾರ. ಈ ಕೋರ್ಟ್ನ ಆರ್ಡರ್ ಅನ್ನ ಪಾಲಿಸಬೇಕಾಗಿರೋದು ಈ ದೇಶದ ಪ್ರಜೆಯ ಒಂದು ಕರ್ತವ್ಯ. ಅಟ್ಲೀಸ್ಟ್ ಪಾಲಿಸೋದಕ್ಕಾಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಮುಂದಿನ ಅಪ್ಲಿಕೇಶನ್ ಅನ್ನ ಮೂವ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಈ ಹಣ ಪಾವತಿ ಮಾಡೋ ವಿಚಾರದಲ್ಲಿ ತಿಮ್ಮೇಗೌಡರು ಏಕೈಕ 185 ಕೋಟಿ ರೂಪಾಯಿ ಪಾವತಿ ಮಾಡಿಬಿಡ್ತಾರಾ?
ಈ ತಿಮ್ಮೇಗೌಡರು ಹೌದು ನಂದೇ ತಪ್ಪು, ನಮ್ಮದೇ ಡೆವಲಪರ್ಸ್ದೇ ತಪ್ಪು, ವಾಪಸ್ ಕೊಟ್ಬಿಡಿ ಅಂತ ವಾಪಸ್ ಕೊಟ್ಬಿಡಿ, ನಾನು ಅದಕ್ಕೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳುವ ತಿಮ್ಮೇಗೌಡರು ಹೇಳ್ಬಿಡ್ತಾರಾ ಅಥವಾ ಅದಕ್ಕೆ ತಕ್ಕಂಗೆ ಮಾಡಿಬಿಡ್ತಾರಾ ಅನ್ನುವ ಪ್ರಶ್ನೆ ಎದುರಾಗುತ್ತೆ. ಹಣ ಪಾವತಿ ಎಷ್ಟು ಮಾಡ್ತಾರೆ ಅಷ್ಟು ಮಾತ್ರ ಅವ್ರಿಗೆ ವಾಪಸ್ ಕೊಡೋಣ. ಒಂದೇ ಸಲ ಅವ್ರು ಕೊಟ್ಟಿಲ್ಲ ಅಂತಂದ್ರೆ, ಅವ್ರಿಗೆ ಜಮೀನೇ ಕೊಟ್ಬಿಟ್ರೆ, ಕಷ್ಟ ಆಗ್ಬಿಟ್ರೆ, ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅಂತ ಎಷ್ಟೆಷ್ಟು ದುಡ್ಡು ಕೊಡ್ತಾರೆ ಅಷ್ಟಷ್ಟು ಮಾತ್ರ ಜಮೀನು ಅವ್ರಿಗೆ ವಾಪಸ್ ಕೊಡೋದಕ್ಕೆ ಈ ಸಹಕಾರಿ ಸಂಘ ಪ್ಲಾನ್ ಮಾಡುತ್ತೆ. ಆರಂಭಿಕ ಹಂತದಲ್ಲಿ 13 ಕೋಟಿ ಪಾವತಿ ಮಾಡ್ತಾರೆ ತಿಮ್ಮೇಗೌಡರು. 13 ಕೋಟಿಗೆ ಪ್ರತಿಯಾಗಿ 3 ಎಕರೆ 37 ಗುಂಟೆ ಜಮೀನನ್ನ ಸಹಕಾರ ಸಂಘ ವಾಪಸ್ ಕೊಡುತ್ತೆ. ಆದ್ರೆ ಈ 7 ಎಕರೆ ಜಮೀನಿತ್ತಲ್ಲ, ವಿವಾದಿತ ಜಮೀನು, ಲಿಟಿಗೇಷನ್ ಪ್ರಾಪರ್ಟಿ, ಅದನ್ನು ಪಡೆಯೋದಕ್ಕೆ ಮೀನ ಮೇಷ ಎಣಿಸ್ತಾರೆ. ಆಮೇಲೆ ಬರ್ತಾರೆ ಅಪ್ಪನ ಸಾಲ ತೀರಿಸೋದಕ್ಕೆ ಮಗ ಶರತ್ ಗೌಡ, ತಿಮ್ಮೇಗೌಡರ ಮಗ, 2 ಚೆಕ್ ಕೊಡ್ತಾನೆ. 10 ಕೋಟಿಯ 2 ಚೆಕ್ಗಳು. ಆದ್ರೆ ಈ 2 ಚೆಕ್ಗಳು ಬೌನ್ಸ್ ಆಗುತ್ತೆ. ಇದರಲ್ಲಿ ದುಡ್ಡಿಲ್ಲ, ಈ ಚೆಕ್ ಕೊಟ್ಟಿರೋರ ಅಕೌಂಟ್ನಲ್ಲಿ ದುಡ್ಡೇ ಇಲ್ಲ, ಇದರಲ್ಲೇ ವಾಪಸ್ ಆಗಿದೆ ಅಂತ ಬರುತ್ತೆ. ಅಪ್ಪ ಮಕ್ಕಳ ಮೇಲೆ ಸಹಕಾರಿ ಸಂಘ ಕ್ರಿಮಿನಲ್ ಕೇಸ್ ಹಾಕುತ್ತೆ. ಯಾಕೆ ಅಂತಂದ್ರೆ ಮಾತು ಕೊಟ್ಟಂಗೆ ನಡ್ಕೊಂಡಿಲ್ಲ, ಟೋಟಲ್ ಆಗಿ ನೀವು ಕೊಡಬೇಕಿದ್ದಂಥ ಹಣವನ್ನೂ ಕೊಟ್ಟಿಲ್ಲ. ಏನು 13 ಕೋಟಿ ಕೊಟ್ಟಿದ್ದೀರಿ, 3 ಎಕರೆ ಅದಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಆದರೆ ಉಳಿದಂಥ 7 ಎಕರೆ ತಗೊಳ್ಳೋಕ್ಕೂ ವಾಪಸ್ ನಿಮ್ಮದು ತಕರಾರಿದೆ, ಮೀನಮೇಷ ಮಾಡ್ತೀರಿ, ವಾಪಸ್ ಪಡೆಯಲ್ಲ. ಆಯಿತು, ಈಗ ದುಡ್ಡಾದರೂ ಕೊಡ್ತೀರಾ ಕೇಳಿದ್ರೆ ಇಲ್ಲ. ಆಗ ಎಂಟ್ರಿ ಆಗ್ತಾರೆ ಈ ಶರತ್ ಗೌಡ್ರು. ಇವರು ಪಾಲುದಾರರು, ಅಪ್ಪನ ಕಂಪ್ನಿಯ ಪಾಲುದಾರ, SPR ಡೆವಲಪರ್ಸ್ನ ಪಾಲುದಾರರಾಗಿರುವ ಶರತ್ ತಿಮ್ಮೇಗೌಡ ಎಂಟ್ರಿ ಕೊಡ್ತಾರೆ. ಅವ್ರು ಬಂದು ಆಯ್ತು ನಮ್ಮ ಅಪ್ಪನ ಸಾಲ ನಾನು ತೀರಿಸ್ತೀನಿ ಅಂತ 10 ಕೋಟಿಯ 2 ಚೆಕ್ ಕೊಡ್ತಾರೆ. ಅಂದರೆ 20 ಕೋಟಿ ರೂಪಾಯಿಗೆ ಚೆಕ್ ಕೊಡ್ತಾರೆ. ಆಯ್ತಪ್ಪ 20 ಕೋಟಿ ಸಂದಾಯ ಆಗುತ್ತೆ, ಅದಕ್ಕೆ ತಕ್ಕನಾದಂಥ ಜಾಗವನ್ನು ವಾಪಸ್ ಕೊಡೋಣ ಅಂತ ಸಹಕಾರಿ ಸಂಘ ಮತ್ತು ಅದರ ಪದಾಧಿಕಾರಿಗಳು ಕೂಡ ಬದ್ಧರಾಗಿರ್ತಾರೆ. ಫೈನ್ ಆಯ್ತು, ನೀವು ಕೊಡೋ ಚೆಕ್ಕನ್ನು ಕಲೆಕ್ಷನ್ಗೆ ಅಂದ್ರೆ ಅವ್ರು ಪ್ರೋಸೆಸ್ಗೆ ಹಾಕ್ತಾರೆ. ಆ ಪ್ರೋಸೆಸ್ಸಲ್ಲಿ ಹೇಳುತ್ತೆ ಇವ್ರು ಕೊಟ್ಟಿರುವ ಚೆಕ್ಗೂ ಇವ್ರ ಅಕೌಂಟಲ್ಲಿರುವ ಹಣಕ್ಕೂ ಸಂಬಂಧನೇ ಇಲ್ಲ. 10 ಕೋಟಿ ನಿಮ್ಮ ಚೆಕ್ಕಿಂದ ಡ್ರಾ ಆಗಬೇಕಾದ್ರೆ ಅಥವಾ ಯಾರಿಗಾದ್ರೂ ಹೋಗಬೇಕಾದ್ರೆ ಆ 10 ಕೋಟಿ ಅಕೌಂಟಲ್ಲಿ ಇರಬೇಕಲ್ಲ. 10 ಕೋಟಿ ಅಕೌಂಟಲ್ಲಿ ಇರಲಿಲ್ಲ. ಈ 10 ಕೋಟಿ ಅಕೌಂಟಲ್ಲಿ ಇರಲಿಲ್ಲ, ಅದಕ್ಕೆ ಚೆಕ್ ಬೌನ್ಸ್ ಆಗುತ್ತೆ. ಬೌನ್ಸ್ ಆದಾಗ ಆಟೋಮ್ಯಾಟಿಕ್ಲಿ ಇವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುತ್ತೆ. ಇದು ಸಹಕಾರಿ ಸಂಘವೇ ಹೇಳುತ್ತೆ. 2 ಚೆಕ್ ಕೊಟ್ಟಿದ್ದಾರೆ, ಅದು ಬೌನ್ಸ್ ಆಗಿದೆ, ನೀವು ಹೇಳದಂತೆ ಯಾವುದೇ ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇಲ್ಲ, ಚೆಕ್ ಬೌನ್ಸ್ ಕೇಸ್ ಆಗುತ್ತೆ, ಕ್ರಿಮಿನಲ್ ಕೇಸ್ ಆಗುತ್ತೆ. ಅಪ್ಪ ಮಕ್ಕಳು ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಮತ್ತೊಮ್ಮೆ ಮೊಕದ್ದಮೆ ದಾಖಲಾಗುತ್ತೆ. ಒನ್ಸ್ ಅಗೈನ್ ಈ ಮೊಕದ್ದಮೆಯನ್ನ ದಾಖಲು ಮಾಡೋದು ಕೂಡ ಇದೇ ಸಹಕಾರಿ ಸಂಘ. ವಿಜಯ ಬ್ಯಾಂಕ್ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘವೇ ಈ ಅಪ್ಲಿಕೇಶನ್ ಅನ್ನ ಒನ್ಸ್ ಅಗೈನ್ ಕೋರ್ಟ್ ಮುಂದೆ ಹಾಕೊಳ್ಳೋದು, ಕೇಸ್ ಮಾಡೋದು. ಸೊ ಇಲ್ಲಿವರೆಗೂ ಈ 2 ಸಂಘದ ಕೆಲಸ ಏನು, SPR ಏನು ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಇಲ್ಲಿವರೆಗೂ ಮೋಸ ಹೋಗಿದ್ದು ಈ ಸಂಘ ಅಥವಾ ಅದರ 1700 ಜನ ಸದಸ್ಯರು, ಮೋಸ ಮಾಡಿದ್ದು SPR ಅನ್ನೋ ಕಂಪನಿ. ಅಪ್ಪ ಮಕ್ಕಳು ಮೋಸ ಮಾಡಿದ್ರು, ಅಪ್ಪ ಮಕ್ಕಳ ವಿರುದ್ಧ ಕೇಸ್ ಆಗುತ್ತೆ. ಈ ಕೇಸನ್ನ ಒನ್ಸ್ ಅಗೈನ್ ಇದೇ ವಿಜಯ ಬ್ಯಾಂಕ್ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘ ಮಾಡುತ್ತೆ. ಆಗ ಕೋರ್ಟ್ ಇವರ ಮೇಲೆ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸುತ್ತೆ. ತಿಮ್ಮೇಗೌಡನನ್ನು ಅರೆಸ್ಟ್ ಮಾಡಬೇಕು ಅಂತ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಆಗುತ್ತೆ ತಿಮ್ಮೇಗೌಡರ ವಿರುದ್ಧ. ಆಗ ತಿಮ್ಮೇಗೌಡರು ಸಂಘದ ಜೊತೆಗೆ ಸಂಧಾನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಸಂಧಾನಕ್ಕೆ ಅಂತ ಬರ್ತಾರೆ ತಿಮ್ಮೇಗೌಡರು. SPR ಸಂಸ್ಥೆ ಜೊತೆಗೆ ಔಟ್ ಆಫ್ ದ ಕೋರ್ಟ್, ನ್ಯಾಯಾಲಯದ ಹೊರಗೆ ಸಂಘ ರಾಜಿ ಸಂಧಾನಕ್ಕೆ ಬರುತ್ತೆ ತಿಮ್ಮೇಗೌಡರ ಜೊತೆಗೆ. ಈಗ ಯಾವ ಸಹಕಾರಿ ಸಂಘ, ಯಾವ ಆಡಳಿತ ಮಂಡಳಿ ಹೇಳಿತ್ತಲ್ಲ ಇವರಿಂದ ದುಡ್ಡು ವಸೂಲಿ ಆಗಬೇಕು, ಬಡ್ಡಿ ಕೊಡಿ, 225 ಕೋಟಿ ಬೇಡ 185 ಕೋಟಿ ಫೈನ್, 185 ಕೋಟಿ ಕೊಟ್ಟಾಗ್ಲೂ ಆ ದುಡ್ಡು ಕೊಡದೆ 13 ಕೋಟಿ ಮಾತ್ರ ಕೊಟ್ಟು ಆಮೇಲೆ 10 ಕೋಟಿ ಚೆಕ್ ಕೊಟ್ಟು ಅದು ಬೌನ್ಸ್ ಆಗಿ ಇವ್ರ ಮೇಲೆ ಕೇಸ್ ಹಾಕುತ್ತಲ್ಲ ವಿಜಯ ಬ್ಯಾಂಕ್ ಎಂಪ್ಲಾಯೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ. ಅದೇ ಕೋಆಪರೇಟಿವ್ ಸೊಸೈಟಿಯ ಕೇಸ್ನ ಮೇಲೆ ಅರೆಸ್ಟ್ ವಾರೆಂಟ್ ಆದಾಗ ತಿಮ್ಮೇಗೌಡರು ಮತ್ತೆ ಒನ್ಸ್ ಅಗೈನ್ ರಾಜಿ ಪಂಚಾಯತಿಗೆ ಬರ್ತಾರೆ. ಇದೇ ಈ ಸಹಕಾರಿ ಸಂಘದ ಪದಾಧಿಕಾರಿಗಳ ಮುಂದೆ ಬರ್ತಾರೆ. ಆಯ್ತು ಏನೋ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ, ಆದರೆ ಕೋರ್ಟಲ್ಲಿ ಬೇಡ, ಔಟ್ ಆಫ್ ದಿ ಕೋರ್ಟ್ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಔಟ್ ಆಫ್ ದಿ ಕೋರ್ಟ್ ಸೆಟ್ಲ್ಮೆಂಟ್ ಅಲ್ಲೇ ಆಗೋದು ಈ ಅಕ್ರಮ. ನೀವು ಮಾತಾಡ್ತಾ ಇದೀವಲ್ಲ 1700 ಜನರಿಗೆ ಮೋಸ, ಈ ಸೈಟು ಮಾಯ ಆಗ್ಬಿಟ್ಟಿದೆ, ಇಲ್ಲಿ ಅನ್ಯಾಯದ ವಿಜಯ ಆಗಿದೆ ಅಂತ, ಅದಾಗಿರುವ ಹಂತ ಇದೆ. ತಿಮ್ಮೇಗೌಡರ ವಿರುದ್ಧ ಅರೆಸ್ಟ್ ವಾರೆಂಟ್ ಆಗುತ್ತಲ್ಲ, ಆ ಅರೆಸ್ಟ್ ವಾರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘದ ಜೊತೆಗೆ ಸಂಧಾನಕ್ಕೆ ಬಂದಾಗ SPR ಸಂಸ್ಥೆ ಜೊತೆಗೆ ಕೈ ಜೋಡಿಸ್ತಾರೆ ಈ ಸಂಘದ ಹೊಸ ಆಡಳಿತ ಮಂಡಳಿ. ಅರೆಸ್ಟ್ ಮಾಡಿದ್ರೆ ನಮಗೆ ವಸೂಲಿ ಆಗಲ್ಲ, ಅರೆಸ್ಟ್ ಅನ್ನೋದೊಂದು ಕಾನೂನು ಪ್ರಕ್ರಿಯೆ ಅಷ್ಟೇ. ನೀವು ಅರೆಸ್ಟ್ ಮಾಡಿಬಿಟ್ರೆ ಅವರನ್ನು ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತೀರಿ, ನಮ್ಮ ಸಂಘಕ್ಕೆ ಮೋಸ ಆಗ್ಬಿಡುತ್ತಲ್ಲ, ನಮಗೆ ಲಾಸ್ ಆಗ್ಬಿಡುತ್ತಲ್ಲ, ನಮ್ಮ 1700 ಜನ ನೌಕರರಿದಾರಲ್ಲ ಅವ್ರಿಗೆ ಮೋಸ ಆಗ್ಬಿಡುತ್ತೆ
ಅದಕ್ಕೆ ನಾವೇನು ಮಾಡ್ತೀವಿ, ನಾವು ಹೊರಗಡೆನೆ ಅವ್ರಿಗೆ ಅರೆಸ್ಟ್ ಎಲ್ಲ ಮಾಡೋದು ಬೇಡ, ನಾವು ಹೊರಗಡೆನೆ ಇದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ, ಔಟ್ ಆಫ್ ದಿ ಕೋರ್ಟ್ ನಾವೊಂದು ನಿರ್ಧಾರಕ್ಕೆ ಬಂದು ಬಿಡ್ತೀವಿ ಅಂತ ಹೇಳಿ ಇವರಿಬ್ರು ಒಂದು ಮಾತುಕತೆಗೆ ಬರ್ತಾರೆ. ಸೊ ಇಲ್ಲಿವರೆಗೆ ಏನಾಯ್ತು, ಜಮೀನು ಮೊದಲಿಗೆ 85 ಕೋಟಿಗೆ ವ್ಯಾಪಾರ ಆಯಿತು. ಆ ಜಮೀನಲ್ಲಿ 56 ಎಕರೆ ಇವರೇನೋ ಲಿಟಿಗೇಷನ್ ಪ್ರಾಪರ್ಟಿ ಅನ್ನೋದು ಗೊತ್ತಾಯಿತು. ಕೋರ್ಟ್ ಕೂಡ ಹೇಳ್ತು ಜಮೀನು ವಾಪಸ್ ತಗೊಳ್ಳಿ, 185 ಕೋಟಿ ಕೊಡಿ ಅಂತ. ಈಗ ಒನ್ಸ್ ಅಗೇನ್ ತಿಮ್ಮೇಗೌಡರ ಮೇಲೆ ಅರೆಸ್ಟ್ ವಾರೆಂಟ್ ಆದಮೇಲೆ ತಿಮ್ಮೇಗೌಡರು ಸೆಟಲ್ಮೆಂಟ್ಗೆ ಬರ್ತಾರೆ. ಈ ಸೆಟಲ್ಮೆಂಟ್ ಸಂದರ್ಭದಲ್ಲಿ SPR ಜೊತೆಗೆ ಈ ವಿಜಯ ಬ್ಯಾಂಕ್ ನೌಕರರ ಗೃಹ ನಿರ್ಮಾಣಿ ಸಹಕಾರಿ ಸಂಘ ಅದರ ಪದಾಧಿಕಾರಿಗಳು ಕೈ ಜೋಡಿಸ್ತಾರೆ.